ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ಹೊರಗಡೆ ಒಳ್ಳೆ ಮಳೆ, ಚಳಿ. ಈ ಚಳಿಗೆ ಈ ಮಳೆಗೆ ಒಳ್ಳೆ ರೆಸಿಪಿ ಮಜ್ಜಿಗೆ ಕೋಡ್ಬಳೆ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನಿಮಗೆ ಈ ಮಜ್ಜಿಗೆ ಕೋಡ್ಬಳೆ ಮಕ್ಕಳಿಗೆ ನೀವು ಈ ಲೇಸು, ಈ ಕುರ್ಕುರೆ, ಈ ಪ್ಯಾಕೆಟಲ್ಲಿ ಬರೋ ಅಂಥ ಪದಾರ್ಥಗಳಿಗಿಂತ ಮನೆಯಲ್ಲೇ ಒಂದು ಒಳ್ಳೆ ರೆಸಿಪಿ ಮಜ್ಜಿಗೆ ಕೋಡ್ಬಳೆ ಅದು ಹೆಂಗೆ ಮಾಡೋದು ಅಂತ ನಮ್ಮಮ್ಮ ತೋರಿಸ್ಕೊಡ್ತಾರೆ ನೋಡಿ. ಅದು ನಿಮ್ಮ ಮಕ್ಕಳಿಗೆ ಇಷ್ಟಪಡ್ತಾರೆ, ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಈ ಚಳಿಗೆ ಮಾಡಿಕೊಡಿ, ಚೆನ್ನಾಗಿರ್ತೈತೆ. ಇದನ್ನೆಲ್ಲ ಮಾಡೋದು ನಾನಲ್ಲ, ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮಮ್ಮ ಇವರೇ ಮಜ್ಜಿಗೆ ಕೋಡ್ಬಳೆ ನಿಮಗೆ ರೆಸಿಪಿನ ತೋರಿಸ್ಕೊಡೋದು. ನಮಸ್ತೆ. ಇವಾಗ ಈ ಮಜ್ಜಿಗೆ ಕೋಡ್ಬಳೆಗೆ ಏನೆಲ್ಲ ಪದಾರ್ಥಗಳು ಬೇಕು ಅಥವಾ ಸಾಮಗ್ರಿಗಳು ಬೇಕು ಹೇಳ್ತೀನಿ ನೋಡಿ. ನಾನು ಉಪಯೋಗಿಸ್ತಾ ಇರೋದು ನಂದಿನಿ ಮೊಸರು, ಮತ್ತು ನೋಡಿ 1 ಲೋಟ ಅಕ್ಕಿ ಹಿಟ್ಟು, ಮತ್ತು ಕಾಳು ಮೆಣಸು 1 ಟೀ ಸ್ಪೂನು, ಇದು ಕುಟ್ಟಬೇಕು. 1 ಟೀ ಸ್ಪೂನ್ ಜೀರಿಗೆ, 20 ಎಲೆ ಕರ್ಬೇವಿನ ಸೊಪ್ಪು, 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. 1 ಸ್ಪೂನು ಹಾಕ್ಕೊಳ್ಳಿ ಸಾಕು. ಹಾಗೂ 1 ಟೀ ಸ್ಪೂನ್ ಎಣ್ಣೆ. ನಾವು ಉಪಯೋಗಿಸ್ತಾ ಇರೋದು ಫ್ರೀಡಮ್ ಸನ್ಫ್ಲವರ್ ಆಯಿಲ್. ನಾವು ಯೂಸ್ ಮಾಡ್ತಾ ಇರೋದು ಫ್ರೀಡಮ್ ಸನ್ಫ್ಲವರ್ ಆಯಿಲ್. 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 3/4 ಗ್ಲಾಸ್ ಮೊಸರು, 3/4 ಗ್ಲಾಸ್ ನೀರು. ಇವಾಗ ಮಾಡುವ ವಿಧಾನ ನಮ್ಮಮ್ಮನೇ ತೋರಿಸ್ತಾರೆ ಹೆಂಗೆ ಮಾಡೋದು ಅಂತ. ದಪ್ಪ ಪಾತ್ರೆಯನ್ನು ಇಟ್ಟಿದ್ದೀನಿ. ಅದಕ್ಕೆ 3/4 ಕಪ್ಪು ಮೊಸರು, 1/4 ಕಪ್ಪು ನೀರು, ತಿರ್ಗಿ ಇನ್ನು ಅರ್ಧ ಕಪ್ಪು ನೀರು ಹಾಕ್ತಾ ಇದ್ದೀನಿ. ಒಟ್ಟು 1.5 ಕಪ್ಪು ಮೊಸರು. ಜೀರಿಗೆಯನ್ನು ಹಾಕಿದ್ದೀನಿ. ಕಾಳು ಮೆಣಸು ಪುಡಿ ಮಾಡಿರುವುದು ಹಾಕಿದ್ದೀನಿ. ಹಸಿ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರುವುದು 4 ಮೆಣಸಿನಕಾಯಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು 20 ಎಲೆ ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಬಿಸಿ ಹಾಕಬೇಕು ಅಂತ. ಅಕ್ಕಿ ಹಿಟ್ಟು ಹಾಕಬೇಕು ಅಂದರೆ ಸ್ವಲ್ಪ ಕುದಿಬೇಕು. ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಈ ರೀತಿ ಕುದೀತಾ ಇರಬೇಕು. ಸ್ವಲ್ಪ ಆವಾಗ ತಿರುಗಿಸ್ತಾ ಇರಬೇಕು. ಸಣ್ಣ ಹುರಿ ಮಾಡಿ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಬೇಕು. ಈ ಥರ ಕಲಸಬೇಕು. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಗಂಟು ಬರ್ದಿರೋಗೆ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಕುದಿಸ್ಬೇಕು. ಚೆನ್ನಾಗಿ ಮುದ್ದೆ ಥರ ಆಗಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಇದಾಗಬೇಕು. ಒಂದು 10 ನಿಮಿಷ ಮುಚ್ಚಿ ಇಡುತ್ತೀನಿ. ಈ ಬಟ್ಲಿಂದ ಈ ತಟ್ಟೆಗೆ ತಣ್ಣಗಾಗಲಿ ಅಂತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಕೋಡ್ಬಳೆ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ತೋರಿಸ್ತೀನಿ ಅದನ್ನು. ಈ ಥರ ಮುದ್ದೆ ಥರ ಮಾಡ್ಕೋಬೇಕು. ಆಮೇಲೆ ಚಿಕ್ಕದಾಗಿ ಒಂದು ಬಾಲ್ ಥರ
ಈ ಥರ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಎಲ್ಲ ಒಂದು ಈ ಥರ ಮಾಡಿಬಿಡ್ಬೇಕು, ಈ ಥರ ಗುಂಡಿಗೆ. ಆಮೇಲೆ ಕೋಡ್ಬಳೆ ಥರ ಎಣ್ಣೆಯಲ್ಲಿ ಕರಿಬೇಕು, ಅದು ತೋರಿಸ್ತೀನಿ 1-2 ನಿಮಿಷ. ನೋಡಿ ಇಷ್ಟು ಉಂಡೆ ಆಗಿದೆ ಒಂದು ಪಾವ್ಗೆ. ಇನ್ನೊಂದು 2 ನಿಮಿಷ ಎಣ್ಣೆಯಲ್ಲಿ ಹಾಕಿ ಕೋಡ್ಬಳೆ ಥರ ಮಾಡಿ ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ. ಮನೆಯಲ್ಲೇ ಮಾಡಿರೋ ಅಂಥ ದೇಸಿ ಕೋಡ್ಬಳೆ ಮನೆಯಲ್ಲಿ ಮಕ್ಕಳಿಗೆ ಪ್ಯಾಕೆಟ್ ತಿಂಡಿಗಳಿಗೆ ಕೊಡೋದಕ್ಕಿಂತ ಈ ಥರದ್ದೇ ಡೈಲಿ ಒಂದೊಂದು ಏನಾದರೂ ಮನೇಲಿ ಮಾಡ್ಕೊಡ್ಬೋದು. ಮಕ್ಕಳು ಕೂಡ ಈ ಚಳಿಗೆ ಇಷ್ಟಪಡ್ತಾರೆ. ರಜ್ಗಳು ಬಂದಿದೆ, ಅವ್ರಿಗೂ ಇಷ್ಟ ಆಗುತ್ತೆ ಮಜ್ಜಿಗೆ ಕೋಡ್ಬಳೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಜೀರಿಗೆ ಬಿದ್ದಿರ್ತೈತೆ, ಮೆಣಸು ಬಿದ್ದಿರ್ತೈತೆ, ಆಮೇಲೆ ಉಪ್ಪು, ಕರ್ಬೇವಿನ ಸೊಪ್ಪು ಎಲ್ಲನೂ ನಮಗೆ ಬೇಕಾಗಿರೋಂಥ ಆರೋಗ್ಯಕ್ಕೆ ಇದು ಒಳ್ಳೆ ಫುಡ್ಡು. ಇವಾಗ ಕೋಡ್ಬಳೆ ಕರಿಯೋಕ್ಕೆ ಬಿಸಿ ಆಗೋದಕ್ಕೆ ಬಾಣಲಿನಲ್ಲಿ ನಾವು ಬಳಸ್ತಾ ಇರೋದು ಫ್ರೀಡಮ್ ಸನ್ಫ್ಲವರ್ ಆಯಿಲ್. ನೋಡಿ ಇವಾಗ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಬಾಣಲಿನಲ್ಲಿ. ಇವಾಗ ಈ ಥರ ಕೋಡ್ಬಳೆ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದರೆಲ್ಲ ಹಾಕ್ತೀನಿ. ಅವಾಗ ಈ ಥರದ್ದೆಲ್ಲ ಈ ಥರ ಮಜ್ಜಿಗೆ ಕೋಡ್ಬಳೆ ಇವಾಗೆಲ್ಲ ಜನ ಮರ್ತೋಗ್ಬಿಟ್ಟಿದ್ದಾರೆ. ಇದೆಲ್ಲ ತುಂಬ ಹಳೇ ಕಾಲದ್ದು. ನಮ್ಮಮ್ಮನಿಗೆ ಇವಾಗ 75 ವರ್ಷ. ಅವ್ರ ಅಮ್ಮ ಹೇಳ್ಕೊಟ್ರೋ ಅಂಥ ಮಜ್ಜಿಗೆ ಕೋಡ್ಬಳೆ ಇದು. ಇವಾಗೆಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮತ್ತೆ ನೀವು ರೆಡಿ ಮಾಡಿ ಮುಂದಿನ ಪೀಳಿಗೆಗೆ ನೀವು ಸ್ವಲ್ಪ ತೋರಿಸ್ಕೊಡಿ ಅಂತ ನಾನು ನಿಮ್ಮೆಲ್ಲ ಹತ್ರ ಕೇಳ್ಕೊತಾ ಇದ್ದೀನಿ. ಇವಾಗ ನಾವು ಹೇಳಿರೋ ಅಂಥ ಅಳತೆಗೆ ಒಂದು 30 ಕೋಡ್ಬಳೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ರುಚಿಯಾದ ಮಜ್ಜಿಗೆ ಕೋಡ್ಬಳೆ ತಯಾರಾಗುತ್ತೆ. ಎಣ್ಣೆ ಕಾದಿದೆ ಅಂತ ಗೊತ್ತಾಗಬೇಕಾದ್ರೆ ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು. ಅದು ಮೇಲಕ್ಕೆ ಬರುತ್ತೆ, ಆವಾಗ ಎಣ್ಣೆ ಕಾದಿದೆ ಅಂತ ಲೆಕ್ಕ. ಇವಾಗ ನೋಡಿ ಹಾಕ್ತೀನಿ, ನಾನು ಒಂದೊಂದೇ ಹಾಕ್ತೀನಿ ನೋಡಿ. ಆಹಾ, ಎಂಥ ಪರಿಮಳ ಬರ್ತಾ ಇದೆ ನೋಡಿ. ಮಜ್ಜಿಗೆದು ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇವಾಗ ಸ್ವಲ್ಪ ಕೋಡ್ಬಳೆ ಉದ್ದಿರೋದು ಹಾಕಿದ್ಮೇಲೆ ಸ್ವಲ್ಪ ಉರಿ ಸಣ್ಣಗೆ ಮಾಡಿಕೊಳ್ಳಬೇಕು. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕಿದು. ಕೋಡ್ಬಳೆ ಇದರಲ್ಲಿ ಹಾಕಿದ್ಮೇಲೆ, ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಬೇಗ ರೋಸ್ಟ್ ಆಗಿಬಿಡುತ್ತೆ. ನಿಧಾನಕ್ಕೆ ಇದು ಮೆತ್ತಗೆ ಬರಬೇಕು ಅಂತಂದರೆ ನಾವು ಸ್ವಲ್ಪ ನೋಡಿಕೊಂಡು ಉರಿನ ಕಮ್ಮಿ ಇಟ್ಕೋಬೇಕು. ಈ ಥರದೊಂದು ಸ್ಟಿಕ್ ಇದ್ದರೆ ಒಳ್ಳೆಯದು ನೋಡಿ. ಇಲ್ಲ ಅಂತಂದರೆ ಒಂದು ತೊಗೊಳ್ಳಿ, ಈ ಥರದ್ದು ಸ್ಟೀಲ್ದು ಸಿಗುತ್ತೆ, ತೊಗೊಳ್ಳಿ. ಮನೇಲಿ ಯೂಸ್ ಆಗುತ್ತೆ. ಕೋಡ್ಬಳೆ ಈ ಥರ ಎಲ್ಲ ಮಾಡೋವಾಗ, ಮತ್ತು ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ವಡೆ ಏನಾದ್ರು ಹಾಕೋವಾಗ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಕಾಲದ್ದಿದು, ಇವತ್ತರೆಗೂ ಹಂಗೆ ಇದೆ ನೋಡಿ. ಈ ಥರ ಕೆಂಪಗಾದ್ಮೇಲೆ ಅದನ್ನು ಈ ಥರ ತೆಗಿಬೇಕು ನೋಡಿ. ಈ ಥರ ಒಂದೊಂದೇ ತೆಗಿಬೇಕು. ಈ ಥರ ನೋಡಿ ಎಣ್ಣೆನೂ ಬಿಟ್ಕೊಳ್ಳುತ್ತೆ. ಈ ಥರ ತೆಗೆದು 1-2 ನಿಮಿಷ ಬಿಡಿ, ಆಮೇಲೆ ತಟ್ಟೆಗೆ ಹಾಕ್ಕೊಳ್ಳಿ. ಮಜ್ಜಿಗೆ ಕೋಡ್ಬಳೆ ರೆಡಿ. ಬಿಸಿ ಬಿಸಿ ಮಜ್ಜಿಗೆ ಕೋಡ್ಬಳೆ ರೆಡಿ. ಒಂದು ಸರಿಗೆ 3 6 ಆಗಿದೆ. ಬಿಸಿ ಬಿಸಿಯಾದ ಕೋಡುಬಳೆ ರೆಡಿ ಆಯಿತು. ಏನಮ್ಮ
ಕೋಡ್ಬಳೆ. ಆಯಿತು ನೋಡು ಸ್ವಾಮಿ, ತಿಂದು ರುಚಿ ಹೇಗಿದೆ ಹೇಳು ಸ್ವಾಮಿ. ನಾನಮ್ಮ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ. ನಾನಮ್ಮ ಇಂಥದ್ದೇ ಏನಾದ್ರು ಮಾಡ್ಕೊಡ್ತೀರಾ ನಾನಮ್ಮ? ಆಯಿತು, ಅದನ್ನು ನಾನು ರೆಡಿ ಮಾಡಿಕೊಡ್ತೀನಿ. ನಾನಮ್ಮ. ರುಚಿಯಾದ ಮಜ್ಜಿಗೆ ಕೋಡ್ಬಳೆ ರೆಡಿ. ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಕೋಡ್ಬಳೆ ಚೆನ್ನಾಗಿ ಬಂದಿದೆ, ಒಳ್ಳೆ ಹುಳಿ ರುಚಿಯಾದಂತಹ ಮಜ್ಜಿಗೆ ಕೋಡ್ಬಳೆ ರೆಡಿ ಆಯಿತು, ತಿಂದಿದ್ದು ಆಯಿತು. ನನ್ನ ನೆಕ್ಸ್ಟ್ ವಿಡಿಯೋ ಇದೇ ಥರ ನಿಮಗೆ ಇಷ್ಟ ಆಗೋ ಅಂಥ ವಿಡಿಯೋಗಳು ನನಗೆ ಸಿಕ್ಕಿದ್ರೆ ಖಂಡಿತವಾಗಲೂ ನಾನು ನಿಮಗೋಸ್ಕರ ವಿಡಿಯೋಗಳು ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.